ಸಪೋಟ ಇಲ್ಲ ಸಪೋಟ ಇಲ್ವಾ? ಇದಂಗೆ ಪೈನಾಪಲ್ಲು ನೋಡಿ. ನನ್ನ ಫ್ರೆಂಡು ಬಂದು ಹೂವಿನ ಹಾರ ಏರಿಸ್ಕೊಡ್ತಾ ಇದ್ದಾರೆ. ಆದ್ರೂ ಮನ್ಸು ಅದನ್ನೇ, ಅದೇ ಇದು ಆರಾಮಾಗಿ ಕೊಂಡು ಅದೇ ದುಡ್ಡಿಗೆ ಇದು ಆರಾಮಾಗಿ ಬರುತ್ತೆ. ನಮ್ಮ ಮನೆ ಲಕ್ಷ್ಮಿಗೆ ಹಾರ ನೇರ್ಸ್ಕೊಟ್ಟಿದ್ದಾರೆ. ಯಾವ ಥರ ಇದೆ ಅಂತ ಈ ಥರ ಚೆನ್ನಾಗಂತಲ್ವಾ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ, ಅಂದರೆ ಗುರುವಾರದ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗಿ ಬರಬೇಕಿತ್ತು. ಬುಧವಾರನೇ ಎಲ್ಲ ಹೋಗಿ ಬಂದಿದ್ದೆ. ಅದಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ರಶ್ ಇತ್ತು ಅವತ್ತು. ಸಂತೆಗೆಲ್ಲ ಹೋಗಿ ಬಂದಿದ್ವಿ. ಹಾಗಾಗಿ ಅದೆಲ್ಲ ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನಾವು ಸ್ವಲ್ಪ ಹಣ್ಣುಗಳೆಲ್ಲ ತೊಗೊಂಡು ಹೂವು ತೊಗೊಂಬರೋಣ ಅಂತ ಹೋದೆ. ರೇಟ್ಗಳೆಲ್ಲ ಎಷ್ಟಿದೆ ಅಂದರೆ ಅಷ್ಟೊಂದು ರೇಟ್ ಇದೆ. ಮಿಕ್ಸು ಫ್ರೂಟ್ಸ್ ಎಲ್ಲ ಒಂದು 200 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು. ಹಾಗೆ ಒಂದೊಂದು ಪೈನಾಪಲ್ಲು ಒಂದೊಂದು 50, ಒಂದೊಂದು 60 ಈ ಥರ ರೇಟ್ ಇತ್ತು. ಚಿಕ್ಕದು ದೊಡ್ಡದು ಆ ಥರ ಎಲ್ಲ ಹೇಳ್ಬಿಟ್ಟು. ಒಂದು ಕೆ ಜಿ ದ್ರಾಕ್ಷಿ ಬೇಡ, ಹುಳಿ ಕಡಿಮೆ ಮಾಡ್ಕೊಳ್ಳಿ ಅಣ್ಣ. ದಾಳಿಂಬೆ ಹಣ್ಣು ಚೆನ್ನಾಗಿರೋದು ಹಾಕಿದ್ದೀರಾ? ಸುಮ್ಮನೆ ಕಳ್ಸ ಇಟ್ಬಿಟ್ಟು ಸೀರೆನ ಹಿಂದೆಗಡೆಯಿಂದ ಹಾಕ್ಬಿಡೋರು. ಇವಾಗ ಹಂಗಲ್ಲ, ಎಲ್ಲ ಡೆಕೋರೇಷನ್. ಆದ್ರೂ ಮನ್ಸು ಅದನ್ನೇ, ಅದೇ ಇದು ಆರಾಮಾಗಿ ಕೊಂಡು ಅದೇ ದುಡ್ಡಿಗೆ ಇದು ಆರಾಮಾಗಿ ಬರುತ್ತೆ. ಕಡಿಮೆ ಕೊಟ್ಟರೆ ಇಲ್ಲ, ಅದು ಲೋಟಸ್ ಹಾಕಿದ್ರೆ ಚೆನ್ನಾಗಿ. ಹೂವಿನ ರೇಟ್ ಕೂಡ ಅಷ್ಟೇ. ನಾನು ಬುಧವಾರ ಹೋದಾಗ 1/4 kg 250 ರೂಪಾಯಿ ಹೇಳಿದ್ರು. ಅದೇ ಗುರುವಾರ ಹೋದಾಗ 400 ರೂಪಾಯಿ ಹೇಳಿದ್ರು. ಎಷ್ಟು ರೇಟು ಜಾಸ್ತಿ ಆಗಿತ್ತು ಅಂದರೆ ನಾನೇ ದೊಡ್ಡ ಕೆಲಸ ಮಾಡಿಕೊಂಡೆ ಅನಿಸುತ್ತೆ. ಯಾಕಂದರೆ ಸುಮ್ಮನೆ ನಾನು ಗೊತ್ತಿಲ್ಲದಂಗೆ ಒಂದು 150 ರೂಪಾಯಿ ಕೈಯಿಂದ ಜಾಸ್ತಿ ಕೊಟ್ಟಂಗಾಯಿತು. ಆವತ್ತು ಮಳೆ ಬಂದ್ಬಿಡ್ತು ಬುಧವಾರ. ತಿರ್ಗಾ ಹೋಗಿದ್ದೆ ನಾನು ಸಂಜೆ, ಮಧ್ಯಾಹ್ನದ ಮೇಲೆ ಹೋಗಿದ್ದೆ ತೊಗೊಂಬಂದ್ಬಿಡೋಣ ಅಂಥೇಳಿ. ಸಿಕ್ಕಾಪಟ್ಟೆ ಮಳೆ ಹೋಯ್ತಿತ್ತು. ಹಾಗಾಗಿ ನಾನು ವಾಪಸ್ ಬಂದೇ ಬಿಟ್ಟೆ. ಇದೆಲ್ಲ ಆದಮೇಲೆ ನಾನು ಗುರುವಾರ ಮತ್ತೆ ಹೂವು ತೊಗೊಂಡು ಬಂದೆ. ಇದು ಐಡಿಯಾ ಕೊಟ್ಟಿದ್ದು ನಮ್ಮ ನೈಬರು ಅನಿತಾ ಅಂಥೇಳಿ. ಅವರೇನೆ ಮೊಗ್ಗು ತಂದುಬಿಡು ಏರಿಸ್ಕೊಡ್ತೀನಿ ಹಾಕೋಣ ಅಂತ. ನಾನು ಮಾಮೂಲಿ ಈ ನಂದಿ ಹೂವು ಅಂತಾರೆ, ಅಂದರೆ ನಂಜುಬಟ್ಲು ಹೂವನ್ನ ನಂದಿ ಹೂವು ಅಂತ ಹೇಳ್ತಾರೆ. ಅದನ್ನು ತೊಗೊಂಡು ಅಂದರೆ ಹಾರಕ್ಕೆ ಕೇಳಿ ಬಂದುಬಿಡೋಣ ಅಂದ್ಕೊಂಡಿದ್ದೆ. ಅವರು ಬೇಡ, ಮಲ್ಲಿಗೆ ಹೂವನೇ ಚೆನ್ನಾಗಿರುತ್ತೆ, ಪೋಣಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ 1/4 kg ತೊಗೊಂಡು ಬಂದೆ. ಫಸ್ಟು ತೊಗೊಂಡೆಲ್ಲಿ ಬಂದಾದಮೇಲೆ ಹೂವು ಏರಿಸ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ. ಈ ಸಲ ಈ ಕಡೆ ಅಂದರೆ ನಾವೇನೀಗ ಮನೆ ಮಾಡ್ಕೊಂಡಿದ್ದೀವಿ, ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ. ಲಾಸ್ಟ್ ಇಯರು ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆನಲ್ಲೇ ವರಮಹಾಲಕ್ಷ್ಮಿ ಹಬ್ಬನೂ ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ಸ್ವಲ್ಪ ಜಾಗ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಈ ಸೈಡೇ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸ್ಟಡಿ ಟೇಬಲ್ ಎಲ್ಲ ತೆಗೆದು ಅದೆಲ್ಲ ಕ್ಲೀನಾಗೆಲ್ಲ ವಾಶ್ ಮಾಡಿಕೊಂಡು ಜೋಡಿಸ್ಬಿಡೋಣ. ಫಸ್ಟು ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು ಸುಮಾರಾಗಿ ಜೋಡಿಸಿಟ್ಕೊಂಡ್ರೆ ಆಮೇಲೆ ಸ್ವಲ್ಪ ಕೆಲಸಗಳೆಲ್ಲ ಕಡಿಮೆ ಆಗ್ಬೋದು ಅಂತೇಳಿ ಅದನ್ನೆಲ್ಲ ತೆಕ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಮಕ್ಕಳದ್ದು ಫೋಟೋ ಇತ್ತು, ಆ ಫೋಟೋ ತೆಗೆದೆ. ಆ ಫೋಟೋ ತೆಗೆದ್ಮೇಲೆ ಅಲ್ಲಿಗೆ ಈ ಥರ ಹೂವುಗಳನ್ನ ತೊಗೊಂಡು ಬಂದಿದ್ದೆ. ಈಗಾಗಲೇ ಅದನ್ನು ತೊಗೊಂಡು ಬಂದೆ 3 ವರ್ಷ ಆಯಿತು ಅಂದ್ಕೊಳ್ತೀನಿ. ನೋಡೋಣ ಅದು ಅಲ್ಲಿಗೆ ಹಾಕಿದ್ರೆ ಹೇಗೆ ಕಾಣುತ್ತೆ ಅಂತ. ಹಾಗೆಯೇ ಚಿಕ್ಕದು 2 ತೊಗೊಂಡು ಬಂದಿದ್ದೆ, ಅದು ಕೂಡ ಅದ್ರ ಮೇಲೆ ಹಾಕ್ತೆ. ನಾವು ಫೋಟೋನ ಒಂದ್ರ ಮೇಲೊಂದು ಹೊಡೆದಿರೋದ್ರಿಂದ ಅದು ಹಾಗೇ ನೇತಾಕಬೇಕಾಯಿತು. ಮಧ್ಯೆಲ್ಲ ಮಳೆಯೆಲ್ಲ ಹೊಡೆಯೋದೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ, ಮತ್ತು ರಿಸ್ಕ್ ಆಗುತ್ತೆ, ಮತ್ತು ಮೊಳೆ ಹಂಗೆ ಕಾಣುತ್ತೆ ಹಾಲಲ್ಲಿ ಅಂದ್ಬಿಟ್ಟು ಅಲ್ಲೇನಿದೆ ಅದಕ್ಕೇ ಅಷ್ಟೇ ಡೆಕೋರೇಷನ್ ಮಾಡಿದ್ದು. ಅದು ಕಾರಣ ಚೇಂಜ್ ಮಾಡಿದ್ದು ಯಾಕೆ ಅಂದರೆ, ಆ ಕಡೆ ನಾವೇನು ದೇವ್ರ ಮನೆ ಹತ್ರ ಇಡ್ತಿದ್ವಿ ಅಲ್ಲೆಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಅಲ್ಲೆಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಅರೇಂಜ್ ಮಾಡಬೇಕಿತ್ತು. ಇಲ್ಲಿ ಅಂದರೆ ಫುಲ್ಲು ಗೋಡೆನೇ ಸಿಕ್ಕಿರೋದ್ರಿಂದ ನಾವು ನೀಟಾಗಿ ಇಲ್ಲೇ ಅರೇಂಜ್ ಮಾಡ್ಕೋಬೋದು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡೋಣ ಈ ಸಲ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ತಾ ಇದ್ದೆ. ಇದು ಮೊನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ, ಏನಕ್ಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಅಲ್ಲಿ ಹೋದಾಗ ಈ ವಾಸ್ನ ನೋಡಿ ತುಂಬಾ ಇಷ್ಟ ಆಯಿತು. ಇದು ಕೂಡ ಒಂದು ತೊಗೊಂಡು ಬಂದೆ. ಇದು ರೇಟು ಅಷ್ಟೇ, ಕೇಳಿದ್ರೆ ಶಾಕ್ ಆಗ್ತದೆ. ಇದೆಲ್ಲ ಆದಮೇಲೆ ಸ್ವಲ್ಪ ಪಾತ್ರೆಗಳಂದರೆ ಬೋಗಣಿ, ಚೊಂಬು, ತಟ್ಟೆಗಳು ಈ ಥರ
ಲಕ್ಷ್ಮಿಗೆ ಐಟಮ್ ಏನೇನಿದೆ ಅದನ್ನೆಲ್ಲ ಈ ಥರ ಒಂದು ಕಾಟನ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿರ್ತೀನಿ. ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಆ ಕಾಟನ್ ಬಾಕ್ಸ್ ಇಳಿಸ್ಕೊಂಡ್ರೆ ನನಗದು ಪೂರ್ತಿ ಅಲ್ಲಿ ಸಿಕ್ಬಿಡ್ಬೇಕು. ಒಂದೊಂದೊಂದೊಂದು ಎಲ್ಲೆಲ್ಲೋ ಇಡೋದು ಆ ಥರ. ಹಾಗೆ ಈ ಸ್ಕ್ರೀನ್ಗಳು, ಹಾಗೆಯೇ ಈ ಥರ ಹೂವು, ಆಮೇಲೆ ಈ ಥರ ಬಾಗಿಲಿಗೆ ಏನು ತೋರಣ, ಈ ಥರ ಹೂವುಗಳೆಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಬಿಟ್ಟಿದ್ದೀನಿ. ಆ ಬಾಕ್ಸ್ ಏನು ತೆಕ್ಕೊಂಡ್ರೆ ಪೂರ್ತಿ ಅದು ಐಟಮ್ ಎಲ್ಲ ಅಲ್ಲಿ ಸಿಕ್ಬಿಡ್ಬೇಕು ಅಂತ ಹೇಳಿ. ಇದೆಲ್ಲ ಆದಮೇಲೆ ಕಳ್ಸೋಕ್ಕೆ ಒಂದು ಕಾಯಿ ಸುಲ್ಕೊಳ್ಳೋಣ ಅಂತ ಸುಲ್ಕೊಳ್ತಾ ಇದ್ದೀನಿ. ಯಾಕಂದರೆ ತೀರಾ ದಪ್ಪದು ಬೇಡ, ಚಿಕ್ಕದು ಬೇಕು ಅಂತ ಹೇಳಿ ಚಿಕ್ಕದು ಸುಲ್ಕೊಂಡೆ. ಬಟ್ ಅದಾಗಲಿಲ್ಲ, ಯಾಕೆಂದರೆ ಅದು ಚೊಂಬೊಳಗೆ ಹೊರ್ಟೋಗ್ಬಿಡ್ತು. ಆಮೇಲೆ ತಿರ್ಗಾ ದಪ್ಪದೇ ತಿರ್ಗಾ ಸುಲ್ಕೊಳ್ಳೋಂಗಾಯಿತು. ನೋಡಿ, ನನ್ನ ಫ್ರೆಂಡು ಬಂದು ಹೂವಿನ ಹಾರ ಏರಿಸ್ಕೊಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಆದಮೇಲೆ ನಿಮಗೆ ಹಾರ ಯಾವ ಥರ ಬಂತು ಅಂತ ಹೇಳ್ತೀನಿ. ಈ ವಿಡಿಯೋ ಮೂಲಕ ಇಲ್ಲೇ ಡೈರೆಕ್ಟಾಗಿ ವನಿತಾ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೆನ್ನೆನೇ ಹೂವು ತರಬೇಕಿತ್ತು, ತರೋಕ್ಕಾಗಲಿಲ್ಲ. ಈಗ ಅವ್ರ ಐಡಿಯಾ ಕೊಟ್ಟಮೇಲೆ ತೊಗೊಂಬಂದೆ. ನಾನು ಪೋಣಿಸ್ಕೊಡ್ತೀನಿ ಅಂಥೇಳಿ ಅವರೇ ನನಗೆ ಪೋಣಿಸ್ಕೊಡ್ತಾ ಇದ್ದಾರೆ. ವನಿತಾ, ಥ್ಯಾಂಕ್ ಯು. 2 ಲೋಟಸ್ನ ತೊಗೊಂಡು ಬಂದಿದ್ದೆ, ಲಕ್ಷ್ಮಿಗೆ ಆ ಕಡೆ ಈ ಕಡೆ ಇಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಹೇಗೂ ಮಲ್ಲಿಗೆ ಹೂವಿನ ಹಾರ ಹಾಕ್ತಾಯಿದ್ದೀನಲ್ಲ ಅಂದ್ಬಿಟ್ಟು ಈ ಥರ ಮಡ್ಚೋಣ ಅಂತ ಹೇಳಿ ಮಡಿಸ್ತಾ ಇದ್ದೆ. ನೋಡೋಣ, ಟ್ರೈ ಮಾಡೋಣ, ಬರುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಬಂತು, ಚೆನ್ನಾಗೇ ಬಂತು. ಪರವಾಗಿಲ್ಲ, ಈ ಥರ ಮಡ್ಚಿದ್ರೆ ಈ ಥರನೇ ಮಡ್ಚಿಬಿಟ್ಟು ಹಾರಗಳಿಗೆಲ್ಲ ಪೋಣಿಸ್ತಾರೆ. ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ, ಪರವಾಗಿಲ್ಲ ಬಂದಿದೆ ನೀಟಾಗಿ. ಇದನ್ನು ಈಗ ಹಾರಕ್ಕೆ ಏನಿದೆ ಲಾಸ್ಟಲ್ಲಿ ಅದನ್ನು ಹಾಕೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಅದನ್ನು ಎರಡೂ ಅಷ್ಟೇ ಎರಡನ್ನೂ ಮಡಚಿದೆ. ಚೆನ್ನಾಗಿ ಬಂತು. ಈಗ ಅದಕ್ಕೆ ಲಾಸ್ಟಲ್ಲಿ ಇದನ್ನು ಪೋಣಿಸ್ತೀವಿ. ಹೇಗೆ ಬರುತ್ತೆ ಅಂತ ನೀವು ನೋಡಿ. ಚೆನ್ನಾಗಿ ಬಂತಲ್ವ? ನಾನು ಏನು ಹಿಂಗೆ ಮಡ್ಚವ್ರೆ, ಅದು ಹಾರಕ್ಕೂ ಹಾಕಿದ್ರು, ನೋಡೋಣ ಇರು ಅಂತ ತಾಂಡಿದ್ದಕ್ಕೂ ನಾನು ಕೇಳಿಸ್ಲಿಲ್ಲ. ಬಂತು ಹಾಕೋಕ್ಕೆ. ಈ ಕಡೆ ಕೊಂದಿಗ ಹೆಂಗೋ ತಾವರೆ ಹೂವು ಸೇರಬೇಕು ಲಕ್ಷ್ಮಿಗೆ. ಈ ರೂಪದಲ್ಲಾರ ಸೇರ್ಕೊಳ್ಳಿ. ನೋಡಿ, ನಮ್ಮ ಮನೆ ಲಕ್ಷ್ಮಿಗೆ ಹಾರ ರೆಡಿ ಆಯಿತು. ಅಲ್ಲಿ ಗಂಟ ಇಲ್ಲಿಂದ ಇಟ್ಕೊ ಹಿಂಗೆ. ಟ್ಯಾಂಟಡಾನ್. ಎಲ್ಲಿ ಇಟ್ಕೊಂಡ್ಲತ್ತಿ? ಈ ಕಡೆಗೆ ತೋರ್ಸಂತ ತೋರಿಸು. ಹಾರ ಮೇಲಕ್ಕಿತ್ತು ಒಂಚೂರು. ನೋಡಿ, ವನಿತಾ ಅವರು ನನಗೆ ನಮ್ಮ ಮನೆ ಲಕ್ಷ್ಮಿಗೆ ಹಾರ ನೇರ್ಸ್ಕೊಟ್ಟಿದ್ದಾರೆ. ಯಾವ ಥರ ಇದೆ ಅಂತ. ಈ ಥರ ಅದು ಕಟ್ ಮಾಡೋಣ. ಪತ್ರೆಗಳು ಕಟ್ ಮಾಡ್ಬಿಡು ಹಂಗೆ, ನಾನು ಹಿಡ್ಕೊತೀನಿ. ಪತ್ರೆಗಳು ದೊಡ್ಡದಾಗಿದೆ, ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ವನಿತಾ. ಚೆನ್ನಾಗಿ ಬಂತಲ್ಲ? ಒಂದು 3 ಮೊಳ ಹೂವಾಗುತ್ತೆ.
ಮೂರಲ್ಲ ಒಂದು 2 ಮೊಳ ಆಗುತ್ತೆ. ಇದು 3 ಚಿಕ್ಕದಾಗಿ ದಿಂಡ ಮಾಡಿದ್ದೀವಿ. 350 ಕೊಟ್ಟಿದ್ದಕ್ಕೇನು ಲಾಸ್ ಇಲ್ಲ ಅಲ್ವಾ? ಮೋಸ ಅಂತೂ ಇಲ್ಲ. 350 ಯಾಕೆ? ಒಂದು ಹಾರ ತೊಗೊಳಕ್ಕೆ ಹೋದರೆ 600 ರೂಪಾಯಿ. ಈಗ ಒಂದು ಹಾರ ಆಗಿ ಹೂವಾಗಿ 3 ದಿಂಡ ಆಗೈತಲ್ಲ, ಮಸ್ತ್ ಆಯ್ತಿದೆ. ನಿನಗೂ ದೇವ್ರು ಒಳ್ಳೇದು ಮಾಡಲಿ ವನಿತಾ. ನಮ್ಮ ಮನೆ ಲಕ್ಷ್ಮಿಗೆ ಹಾರನ ಏರಿಸ್ಕೊಟ್ಟಿದ್ಯಲ್ಲ, ಅದಕ್ಕೆ ಹಾರನೆಲ್ಲ ಪೋಣಿಸ್ಕೊಂಡಿದ್ದಾಯಿತು. ಈಗ ಅದಾದಮೇಲೆ ಅದನ್ನು ಒಂದು ಪೇಪರ್ಗೆ ಹಾಕಿ ಅದನ್ನು ಒಂದು ಕವರ್ ಒಳಗೆ ಹಾಕಿಟ್ಟಿದ್ದೀವಿ. ಆ ಥರ ಇದ್ದರೆ ಫ್ರೆಶ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹಂಗಿಟ್ಟಿದ್ದೀನಿ. ಅದೆಲ್ಲ ಆದಮೇಲೆ ಇವಾಗ ದೀಪಗಳ ಸೆಟ್ ಮಾಡ್ಕೊಳ್ತಾ ಇದ್ದೀವಿ. ಬೆಳ್ಳಿದೆಲ್ಲ ತೊಳೆದ್ಬಿಟ್ಟು ನೀಟ್ ಮಾಡಿ ಇಟ್ಕೊಂಡ್ರೆ ಕ್ಲೀನಾಗೆಲ್ಲ ಟೇಬಲ್ ಮೇಲೆ ಜೋಡಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಎಷ್ಟು ಖುಷಿ ಇರುತ್ತಲ್ವ. ಅದನ್ನು ಮಾಡಬೇಕು, ಈ ಥರ ಮಾಡಬೇಕು, ಆ ಥರ ಮಾಡಬೇಕು, ಏನೇನೋ ಇಮ್ಯಾಜಿನೇಷನ್ ಇರುತ್ತೆ. ಆದರೆ ದೇವರು ಯಾವ ಥರ ಮಾಡಿಸ್ಕೋಬೇಕೋ ಅದೇ ಥರನೇ ಮಾಡಿಸ್ಕೊಳ್ಳೋದು. ನಾನಂತೂ ತುಂಬಾ ಆಡಂಬರ ಎಲ್ಲ ಏನೋ ಮಾಡೋದಿಲ್ಲ. ತುಂಬ ಸಿಂಪಲ್ಲಾಗಿಯೇ ಭಕ್ತಿಪೂರ್ವಕವಾಗಿ ಹಬ್ಬನ ಮಾಡ್ತಾಯಿದ್ದೀನಿ. ಇದು ಹಿಂದಿನ ದಿವಸ ಪ್ರಿಪ್ರೇಷನ್ ಎಲ್ಲ ಹೇಗಿದೆ ಅಂತ ಮಾಡ್ಕೊಂಡಿರೋದು. ಟೇಬಲ್ಗೆ ಹೊಸದೊಂದು ಬೆಡ್ಶೀಟ್ ಇತ್ತು, ಅದನ್ನೇ ಹಾಸ್ಬಿಟ್ಟು ಡೆಕೋರೇಷನ್ನ ಮಾಡ್ತಾಯಿದ್ದೀನಿ. ಫಸ್ಟು ಟೇಬಲ್ಗೆ ಪೂರ್ತಿ ಒರೆಸ್ಬಿಟ್ಟು ಈಗ ಅದಕ್ಕೆ ಒಂದು ಬೆಡ್ಶೀಟ್ನ ಪಿನ್ನ ಮಾಡ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಒಂದು ಯೆಲ್ಲೋ ಕಲರ್ ಸ್ಟೂಲ್ ಇದೆ ನಮ್ಮ ಮನೇಲಿ. ಮಕ್ಕಳಿಗೆ ಶೂ ಹಾಕ್ಕೊಳ್ಳೋಕ್ಕೆ ಅಂತ ತಂದಿದ್ದು. ನಾನು ಅದನ್ನೇ ಇವಾಗ ಇಡೋದು. ಅದ್ರ ಮೇಲೊಂದು ಪಂಚೆನ ಹಾಸಿದ್ದೀನಿ. ಅದ್ರ ಮೇಲೊಂದು ಬಾಕ್ಸ್ ಇಟ್ಟಿದ್ದೀನಿ, ಸ್ಟೀಲ್ ಬಾಕ್ಸು. ಅದರೊಳಗೆ ಅಕ್ಕಿ ತುಂಬಿದ್ದೀನಿ. ಮೇಲೆ ಒಂದು ಬಿಂದಿಗೆ ಇಟ್ಟಿದ್ದೀನಿ. ಇಷ್ಟೇ ನಾನು ಮಾಡ್ಕೊಂಡಿರೋದು. ಈಗ ಸೀರೆ ನಾನು ಫಸ್ಟು ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆ ಎಲ್ಲ ಹೇಗೆ ಬರುತ್ತೆ ಅಂತ ಫಸ್ಟೆಲ್ಲ ಮಾಡಿಕೊಂಡು ನೀಟಾಗಿ ಅದಾದಮೇಲೆ ಇಡೋದು ಯಾವ ಥರ ಅಂತ ತೋರಿಸ್ತೀನಿ. ನಾನು ಈ ಸೀರೆ ತೊಗೊಂಡು ಬಂದಿರೋದು ಭೈರಪ್ಪ ಸಿಲ್ಕ್ ಅಂತ ಹೇಳಿ ಬೆಂಗಳೂರಲ್ಲಿ ಚಿಕ್ಕಪೇಟೆನಲ್ಲಿ ತೊಗೊಂಬಂದಿರೋದು. ನಾನೋಗಿಲ್ಲ ಇದನ್ನು ತರೋದಕ್ಕೆ, ನನ್ನ ಮಗಳು ಹೋಗಿ ತೊಗೊಂಬಂದಿರೋದು. ನಮ್ಮ ಮಾವನ ಮಗಂದು ಎಂಗೇಜ್ಮೆಂಟ್ ಇತ್ತು. ಅವ್ರ ತಂಗಿ ನಮ್ಮ ತುಳಸಿ ನೋಡಿದ್ದೀರ ಅವಳನ್ನ. ಅವಳು ಬಾ ಹಿಂಗೆ ಹೋಗ್ಬರೋಣ ಅಂತ ಹೇಳಿದಾಗ ಇವಳು ಹೋಗಿ ಸೀರೆನ ಚೂಸ್ ಮಾಡಿ ತೊಗೊಂಡು ಬಂದುಬಿಟ್ಟಿದ್ಲು. ತೊಗೊಂಡು ಬಂದಾದಮೇಲೆ ನನಗೆ ಫೋಟೋ ಕಳಿಸಿದ್ಲು, ಈ ಥರ ತಂದಿದ್ದೀನಮ್ಮ ಅಂತ. ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಬಾ ಒಂದ್ಸಲ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿವಂತೆ ಅಂತ ಹೇಳಿದ್ಲು. ಅವಾಗ ಹೋಗಿ ಸೀರೆ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು 4700 ಏನೋ ಇತ್ತು. ಅದು ಆಫರಲ್ಲಿ ಸಿಕ್ಕಿರುವಂಥ ಸೀರೆ. ಪೈನ್ ಕಲರು ಬಾರ್ಡ್ರು ಬಂದಿದೆ. ಸೀರೆ ಪೂರ್ತಿ ಲೈನ್ಸ್ ಇದೆ. ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ. ಈಗ ಮದುವೆ ಎಲ್ಲ ಇರೋದರಿಂದ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡಿರೋದು ಅಷ್ಟೇ. ಇದನ್ನು ಅಷ್ಟೇ ಇವಾಗ ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೆರಿಗೆ. ಹಾಗೆ ನೀವು ಅಲ್ಲಿ ವಾಸ್ ನೋಡ್ತಾ ಇರ್ಬೋದು, ಅದು ಅಷ್ಟೇ ಚಿಕ್ಕಪೇಟೆನಲ್ಲಿ 1700 ಏನೋ ಹೇಳಿದ್ರು. ನಾನು 1000 ರೂಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ವುಡ್ ಕಲರ್ ಇರೋದು, ವುಡ್ಡಲ್ಲಿ ಮಾಡಿರೋದೇ ಅದು ವಾಸು. ಎಲ್ಲ ಸಪ್ರೇಟು, ಹೂವು ಸಪ್ರೇಟು, ಎಲೆ ಸಪ್ರೇಟು, ಹಾಗೆ ವಾಸ್ ಇದೆಯಲ್ಲ ಅದು ಕೂಡ ಸಪ್ರೇಟಾಗಿಯೇ ಬಿಲ್ ಹಾಕಿ ಕೊಟ್ಟಿರೋದು. ಎಲ್ಲ ಸೇರಿ 1700 ಹೇಳಿದ್ರು. ನಾನು 1000 ರೂಪೀಸ್ ಕೊಟ್ಟಿದ್ದೀನಿ. ಸೀರೆ ಎಲ್ಲ ನೆರಿಗೆ ಉಯ್ಕೊಂಡಿದ್ದಾಯಿತು. ಅದಾದಮೇಲೆ ಬಾಕ್ಸ್ ಮೇಲೆ ತುಂಬಾ ಈಸಿಯಾಗಿ ಸ್ವಲ್ಪ ಕಷ್ಟ ಅನ್ಸೋದು ಸೀರೆ ಎಲ್ಲ ಉಡ್ಸೋದಕ್ಕೆ. ಇವಾಗ ಏನು ಅಷ್ಟೊಂದು ಕಷ್ಟ ಅನ್ಸಲ್ಲೇ ಬಾಕ್ಸ್ ಒಳಗೆ ಅಕ್ಕಿ ಹಾಕ್ಬಿಟ್ಟು ಆ ಸೀರೆನ ಡ್ರಾಪಿಂಗ್ ಮಾಡಿಕೊಂಡು ಈ ಸಲ ಡಬಲ್ ಫೋಲ್ಡ್ ಅಂದರೆ ನೆರಿಗೆ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಉಡ್ಸಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಕಳ್ಸೋಕ್ಕೆ ಇವಾಗ ಕಲ್ಸಕ್ಕರೆ, ದ್ರಾಕ್ಷಿ, ಗೋಡಂಬಿ, ಉತ್ತುತ್ತೆ, ಬಾದಾಮಿ, ಅರಿಶಿನ, ಕುಂಕುಮ, ಅಕ್ಷತೆ, ಹಾಗೆಯೇ ₹1 ಕಾಯಿನೆಲ್ಲ ಹಾಕಿ ಇಟ್ಟಿದ್ದೀನಿ. ಇದಾದ ನಂತರ ನಾನು ಬಿಂದಿಗೆ ಅಂದರೆ ಬಿಂದಿಗೆ ಏನಿದೆ ಅದಕ್ಕೆ ಬ್ಲೌಸ್ ಪೀಸ್ನ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾತ್ರ ನಾನು ರೆಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಬಿಂದಿಗೆಗೆ ಒಂದು ಕೋಲನ್ನ ಕಟ್ಟಬೇಕಿತ್ತು. ಹಾಗೆ ಮುಖವಾಡ ಇಡೋಕ್ಕೆ ನಮ್ಮ ಮನೆಯವರೇ ಬರಬೇಕು. ಅಷ್ಟೊಂದು ಬ್ಯಾಲೆನ್ಸ್ ಬರೋಲ್ಲ, ಅವರು ಬಂದಮೇಲೆ ಮಾಡ್ಕೊಂಡಿದ್ದು. ನೋಡಿ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ ಅಂತ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪೂಜೆ ಎಲ್ಲ ಹೇಗಾಯಿತು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೀಳ್ತದೆ ಬಾಳೆ ಎಲೆಯಲ್ಲಿ ದೇವ್ರಿಗೆ ನೆರಳಾಗ್ತಾ ಇದೆ ನೋಡು. ದೇವರೇ ಕಾಣಲ್ಲ ರೀ.